ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವಾಗಲೇ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ವೋಟ್ ಮಾಡಲಿಕ್ಕೆ ವೋಟರ್ ಐ ಡಿ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೋಟರ್ ಐ ಡಿ ಇನ್ನೂ ಮಾಡಿಸಿಲ್ಲ ಅಂತಂದರೆ ಇವಾಗಲೇ ಹೋಗಿ ಮಾಡಿಸಿ ಅಂತ ಹೇಳ್ತಾ, ನಿಮ್ಮ ಊರಿನ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡಬೇಕು. ಇವಾಗಲೇ ನೀವು ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಥವಾ ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು. ನಿಮ್ಮ ವೋಟರ್ ಐ ಡಿ ನಂಬರ್ನ ಹಾಕಿ ನೀವು ಯಾವ ಸ್ಥಳದಲ್ಲಿ ಹೋಗಿ ವೋಟ್ ಹಾಕಬೇಕು ಅಂತ ಯಾವ ರೀತಿ ತಿಳ್ಕೊಳ್ಳೋದು ಮತ್ತು ಯಾವ ದಿನಾಂಕದಂದು ಹೋಗಿ ವೋಟ್ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ CEO ವೆಬ್ಸೈಟ್ ಅಂತ ಇದೆಯಲ್ಲ, CEO ವೆಬ್ಸೈಟ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ನೀವು ಇಲ್ಲಿ ಕನ್ನಡ ಬೇಕಾದ್ರೂ ಕನ್ನಡ ಸೆಲೆಕ್ಟ್ ಮಾಡ್ಬೋದು, ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಲಾಸ್ಟ್ಗೆ ಬಂದು ಇಲ್ಲಿ ಮತದಾರರಿಗಾಗಿ ಆನ್ಲೈನ್ ನೋಂದಾಯಿಸಿ ಅಂದರೆ ನೀವೇನಾದರೂ ಇನ್ನೂ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತದಾರರಾಗಿ ಆನ್ಲೈನಲ್ಲಿ ನೋಂದಾಯಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರು, ನೆಕ್ಸ್ಟ್ ಪಾಸ್ವರ್ಡ್ ಹಾಕಿ ನೀವು ರಿಕ್ವೆಸ್ಟ್ ಕ್ಯಾಪ್ಚನ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ನೀವು ಸೆಂಡ್ ಮಾಡಿದ್ರೆ ನೆಕ್ಸ್ಟ್ ಪ್ರೋಸೆಸ್ಸು ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನೀವು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಹುಡುಕಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ನ ಹಾಕಿ ಯಾವ ಸ್ಥಳದಲ್ಲಿ ವೋಟ್ ಮಾಡಬೇಕು ಅನ್ನೋ ನಿಮ್ಮ ಸಂಪೂರ್ಣ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಸೊ ಮೊದಲಿಗೆ ನೀವು ಭಾಷೆಯನ್ನು ಆಯ್ಕೆ ಮಾಡಿ ಅನ್ನೋ ಆಪ್ಷನಲ್ಲಿ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ನ ಹಾಕಬೇಕಾಗುತ್ತೆ. ಸೊ ಎಪಿಕ್ ನಂಬರ್ ಅಂತಂದರೆ ವೋಟರ್ ಐ ಡಿ ಕಾರ್ಡ್ನ ನೀವು ಹಾಕಬೇಕಾಗುತ್ತೆ. ನಂಬರ್ನ ನೀವು ಎಂಟರ್ ಮಾಡಾದಮೇಲೆ ನಿಮ್ಮ ರಾಜ್ಯವನ್ನು, ನಿಮ್ಮ ಸ್ಟೇಟನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಆಯ್ಕೆ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆದಮೇಲೆ ಹುಡುಕಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದಮೇಲೆ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಎಪಿಕ್ ನಂಬರು, ಹೆಸರು, ವಯಸ್ಸು, ಸಂಬಂಧಿ ಹೆಸರು, ರಾಜ್ಯ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ, ಯಾವ ಭಾಗದಲ್ಲಿ ನೀವು ಮತದಾನ ಮಾಡ್ತೀರಾ ಅಥವಾ ಮತದಾನ ಕೇಂದ್ರ, ಯಾವ ಕೇಂದ್ರಕ್ಕೆ ಹೋಗಿ ನೀವು ಮತದಾನವನ್ನು ಮಾಡಬೇಕು, ನೆಕ್ಸ್ಟು ಭಾಗಕ್ರಮ ಸಂಖ್ಯೆ ಅಂತ ಎಲ್ಲ ಇದೆ. ಸೊ ಇಲ್ಲಿ ನಿಮ್ಮ ವಿವರಗಳನ್ನು ನೀವು ನೋಡಬೇಕು ಅಂತಂದರೆ ವಿವರಗಳನ್ನು ವೀಕ್ಷಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಲಾಸ್ಟ್ ನೇಮು, ನಿಮ್ಮ ರಿಲೇಟಿವ್ಸ್ ನೇಮು, ನೆಕ್ಸ್ಟು ನಿಮ್ಮ ಏಜು, ನಿಮ್ಮ ಜೆಂಡರು, ಆಮೇಲೆ ವೋಟರ್ ಐ ಡಿ ನಂಬರು, ಸ್ಟೇಟು, ನೆಕ್ಸ್ಟು ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಪಾರ್ಲಿಮೆಂಟರಿ ಕ್ಷೇತ್ರ, ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್, ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಯಾವುದು, ನೆಕ್ಸ್ಟು ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೀವು ವೋಟ್ ಮಾಡ್ತೀರಾ, ನೆಕ್ಸ್ಟು ಯಾವ ಸ್ಟೇಷನ್ಗೆ ಹೋಗಿ ನೀವು ವೋಟ್ ಮಾಡಬೇಕು, ನೆಕ್ಸ್ಟು ಪಾರ್ಟ್ ನಂಬರ್ ಆ್ಯಂಡ್ ಪಾರ್ಟ್ ನೇಮ್, ನೆಕ್ಸ್ಟು ಪಾರ್ಟ್ ಸೀರಿಯಲ್ ನಂಬರ್, ನೆಕ್ಸ್ಟು ಪೋಲಿಂಗ್ ಡೇಟ್ ಅಂದರೆ ಮತದಾನದ ದಿನಾಂಕ. ನಾನು ಇವಾಗಲೇ ಹೇಳಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಾ ಇರೋ ಕಾರಣದಿಂದ ನೀವು ಯಾವತ್ತು ಮತದಾನ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ 26/4/2024. ನಾನು 26 ಏಪ್ರಿಲ್ 2024 ನಾನು ಮತದಾನ ಮಾಡಬೇಕು. ಅಥವಾ ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಮುದ್ರಣ ಮಾಹಿತಿ ಅಥವಾ ಪ್ರಿಂಟ್ ವೋಟರ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು PDF ಡೌನ್ಲೋಡ್ ಆಗುತ್ತೆ. ಸೊ PDFನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ಮಾಡ್ಕೋಬೋದು ಅಥವಾ ಇಟ್ಕೋಬೋದು. ಸೊ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ಒಬ್ಬರದೇ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ನನ್ನ ಅರ್ಜಿಯ ಸ್ಥಿತಿಯನ್ನು ಪಡೆಯಿರಿ ಅಂದರೆ ನೀವೇನಾದರೂ ಇವಾಗಲೇ ಅಪ್ಲಿಕೇಶನ್ನ ಹಾಕಿದರೆ ವೋಟರ್ ಐ ಡಿಗೆ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ, ಯಾವ ಹಂತದಲ್ಲಿದೆ ಅಂತ ಯಾವ ರೀತಿ ತಿಳ್ಕೊಳೋದು ಅಂತಂದರೆ ನನ್ನ ಅರ್ಜಿಯ ಸ್ಥಿತಿಯನ್ನು ಪಡೆಯಿರಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮಗೆ ಇಮೇಲ್ ID ಏನಾದ್ರು ಕೊಟ್ಟಿದೆ ಅದನ್ನು ನಮ್ಮ ಇಮೇಲ್ ID ಹಾಕಿರ್ಬೋದು, ಅಥವಾ ಎಪಿಕ್ ನಂಬರ್ ನಿಮಗೆ ಏನಾದ್ರು ಗೊತ್ತಿದ್ದರೆ ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಗೊತ್ತಿದ್ದರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಎಂಟರ್ ಮಾಡಿ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ನ ಎಂಟರ್ ಮಾಡಾದಮೇಲೆ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚನ ನೀವು ಇಲ್ಲಿ ಎಂಟರ್ ಮಾಡಿದರೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ
ಒಂದು OTP ಜನ್ರೇಟ್ ಆಗುತ್ತೆ. ಅದನ್ನು ನೀವು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ನೀವು ವೀಕ್ಷಿಸಿ ಮತದಾರರ ಪಟ್ಟಿಗಳು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಂತಿಮ ಮತದಾರರ ಪಟ್ಟಿ 2024 ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಮ ಅಸೆಂಬ್ಲಿ ಯಾವುದು ಅಂದರೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೀವು ವೋಟ್ ಮಾಡ್ತಿದ್ದೀರಾ, ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮ ಊರು ಯಾವುದು ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಎಂಟರ್ ಮಾಡಾದಮೇಲೆ ನಿಮ್ಮ ಊರನ್ನ ನೀವು ಸರ್ಚ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೊಟ್ಟಿರುವಂಥ ಫೈನಲ್ ರೋಲ್ 2024 ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದಾದಮೇಲೆ ನಿಮಗೆ ಈ ರೀತಿ ಒಂದು ಬರುತ್ತೆ. ಸೊ ಇಲ್ಲಿ ನಿಮ್ಮ ಊರಾಗಿರ್ಬೋದು, ನಿಮ್ಮ ಹಳ್ಳಿಯ ವಿವರನ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಗೂಗಲ್ ಮ್ಯಾಪ್ ವ್ಯೂ, ಯಾವ ಸ್ಕೂಲ್ ನೇಮು, ಸೊ ಎಲ್ಲದನ್ನೂ ಇಲ್ಲಿ ಎಂಟರ್ ಮಾಡಿರ್ತಾರೆ. ಇಲ್ಲಿ ನಿಮ್ಮ ಹೆಸರನ್ನು ನೀವು ಹುಡುಕ್ಬೋದು. ಈ ರೀತಿ ಊರವ್ರದ್ದೆಲ್ಲ ಹುಡ್ಕೋದು ಇಷ್ಟ ಇಲ್ಲ, ನಿಮ್ಮೊಬ್ರದ್ದೇ ಹುಡುಕಬೇಕು ಅನ್ನೋದಾದರೆ ನಿಮ್ಮ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಹುಡುಕಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆಗಲೇ ತಿಳಿಸ್ಕೊಟ್ಟಿರೋ ಹಾಗೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನ ಎಂಟರ್ ಮಾಡಿ ಎಪಿಕ್ ನಂಬರ್ ಹಾಕಿ ನಿಮ್ಮ ರಾಜ್ಯವನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟರ್ ಮಾಡಿ ಹುಡುಕಿ ಅನ್ನೋ ಆಪ್ಷನ್ ಕೊಟ್ಟರೆ ನಿಮಗೆ ನಿಮ್ಮ ಒಬ್ಬರದೇ ಸಂಪೂರ್ಣ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.